ನಮಸ್ತೆ ಎಲ್ರಿಗೂ. ಈಗಷ್ಟೇ ಜಸ್ಟ್ ಮಾಂಗಲ್ಯ ಚೈನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ಬೇಕಾ ಹೊಸ ಸ್ಟಾಕ್ ರೀಸ್ಟಾಕ್ ಆಗೈತಿ, ಬುಕ್ಕಿಂಗ್ ಮಾಡಿರಿ. ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ ಕೂಡ. ತುಂಬ ಜನ ಅಕ್ಕ ರೀಸ್ಟಾಕ್ ಮಾಡಿಸಿದ ಮೇಲೆ ನಮ್ಗೆ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಮಾಂಗಲ್ಯ ಚೈನು ರೀಸ್ಟಾಕ್ ಮಾಡಿಸಿದ್ದೀನಿ. ಲಿಮಿಟೆಡ್ ಸ್ಟಾಕಲ್ಲಿ ಇರುವಂಥವು ಯಾರಿಗೆ ಬೇಕಾ ಫಟ ಬುಕ್ಕಿಂಗ್ ಮಾಡ್ಕೋರಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯ್ತು ನೋಡ್ರಿ, ಸ್ವಲ್ಪ ಬ್ಲಾಗ್ ಏನು ಮ್ಯಾನ್ ಅಂತ ಶುರು ಆಗ್ತಾವ. ಕಾವಿಗೆ ನೋಡ್ರಿ ಈ ಥರ ಗುಳ್ಳೆಲ್ಲ ಆಗ್ಬಿಟ್ಟಿದೆ ಫ್ರೆಂಡ್ಸ. ಬರ್ರಿ ಈ ದಿನದ ಬ್ಲಾಗ ಹೆಂಗಿರ್ತಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀರಿನ ಒಂದು ಹಾವಳಿ ಮತ್ತೆ ಹೆಚ್ಚಾಗೈತೆ 4-5 ದಿನ. ಮತ್ತು ಭಾಳಷ್ಟು ನೀರಿನ ತೊಂದರೆ ಆಗೈತಂತ. 2 ಟೈಮ್ ಬಿಡೋರು ಒಂದೇ ಟೈಮ್ ಬಿಡಕತ್ತಾರ. ಎಲ್ಲರೂ ನೀರು ಸ್ಟೋರ್ ಮಾಡಿ ಇಟ್ಕೊಳತ್ತಾರಲ್ಲ, ಹಂಗಾಗಿ ನೀರು ಸಾಲಲ್ಲಾಗ್ಯಾವ. ಬೆಳಿಗ್ಗೆ ಈಗ ಎದ್ದು ನಾಷ್ಟೇ ಮಾಡೀನಿ ರೀ. ಉಪ್ಪಿಟ್ಟು ಮಾಡೀನಿ. ಹುಡುಗರು ಲಗುಟ್ಟು ಹೋಗ್ಯಾರ. 7:30 9:00 ಬರ್ತಾರೆ. ಇನ್ನೇನು ಇಟ್ರಾಗ ಮಕ್ಕಳು. ಸೊ ಅವ್ರಿಗೆ ನಾಷ್ಟ ಹಾಕಿ ಕೊಟ್ಟೀನಿ. ಇದೇನು ರೀ ಟೇಮ್ ಬಾಕ್ಳು ಮುಂದೆ ಏನಿದೆಯಲ್ಲ, ಬಾಕ್ಳು ಮುಂದೆ ಏನು ತೇಮ್ ಬಿದ್ದದ ಏನಿಲ್ಲೀಗ? ಅದು ಸಮಯ ಒರೆಸಿಲ್ಲಲ್ಲ. ಅಪ್ಪ ಮಗಳು ಮನೆ ಎಲ್ಲ ಗಾಣ ಮಾಡಿಟ್ಟಾರ್ರಿ. ಮೊನ್ನೆ 2 ಇದು ಹಾಕವಿದ್ದು ಹಾಕ್ರಿ ಅಂತ ಹೇಳೋಗಿನಿ, ಹಾಕಿಲ್ಲ, ಹಂಗೆ ಇಟ್ಟಾರ. ಇಲ್ಲೆಲ್ಲ ನೋಡ್ರಿ ಹೆಂಗಾಗೈತಿ ನೋಡ್ರಿ. 4 ದಿನ ಮನೆ ಹಾಕಾರ ನೋಡ್ರಿ ಹೆಂಗೈತಿ. ಮತ್ತು ನೋಡ್ರಿ ಇಷ್ಟು ಹೊಲಸ, ಇಷ್ಟು ಧೂಳ. ದೇವ್ರೇ ಇಲ್ಲಂತರೂ ಏನು ಇಟ್ಯಾಕಾಗೈತ್ರಿ ಧೂಳಿದು? ಅದೇ ಮಣ್ಣು ಗಾಳಿ ಭಾಳ ಬಿಟ್ಟಿತ್ತು. ಗಾಳಿ ಧೂಳು ಬೊಕ್ಕಿತ್ತು 2 ದಿನ ನೋಡ್ರಿ. ದಿನ ಇಟ್ಟು ಕೈ ಆಡ್ಸ್ಕೊಂತ ಇರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪ್ಚರ್ ಆಗಕತ್ತಿಲ್ಲ. ಈಗ ಗೊತ್ತಾಗತ್ತೆ ನೋಡ್ರಿ. ಏನಪ್ಪ ಮನೆ ಹಾಕಾರ ಎಲ್ಲ ನೋಡಂಗೂ ಇಲ್ಲ. ನೀರು ಓದು ನೋಡ್ರಿ, ಲಗುಟನೆ ಹೋದು. 10:30 ತನಕ ಟೈಮಿಂಗ್ ಅದ. ಬಟ್ ಹೋದು ನೀರು, ಏನು ಮಾಡೋದು. ಇಷ್ಟಾದರೂ ತುಂಬಿಟ್ಕೊಂಡಿನಿ ರೀ. ಆಮೇಲೆ ಬಾತ್ರೂಮ್ದಾಗ ಇಷ್ಟು ತುಂಬಿಟ್ಕೊಂಡಿನಿ. ಕಿಚನ್ದಾಗ ಇಲ್ಲಿ ಬುಟ್ಟೆಗೆ ತುಂಬಿಟ್ಕೋಬೇಕು ಅನ್ನೋಷ್ಟೊತ್ತಿಗೆ ಹೋಗ್ಬಿಟ್ಟು ನೀರು. ಇಲ್ಲಿ ಕಿಚನ್ ಇದ್ರಾಗ ಸಿಂಕಿನ್ಯಾಗ ಇಷ್ಟು ಬಾಂಡೆಗಳು ಅದಾವ ರೀ. ಎಲ್ಲ ಬಾಂಡೆ ಇಲ್ಲೇ ಕುಂತಾವು. ಈಗ ಮೊದಲು ನಾಷ್ಟ ಮಾಡೀನಿ. ಚಹಾ ಮಾಡಾಕ ನಿನ್ನೆ ಹಾಲಿದ್ದು ಕಾಸಕ್ಕೆ ಹೋದಿನಿ ರೀ, ಒಡೆದ್ಬಿಟ್ಟು ಅವು ಬಂದ್ ಮಾಡ್ತೀನಿ ಈಗ ನಳನ. ಈಗ ಇಲ್ಲೇ ಬ್ಯಾರಲ್ದ ನೀರನ್ನೇ ಇದಕ್ಕೆ ತಂದು ಹಾಕ್ಕೊಂಡು ಎಡೆ ತಿಕ್ಬೇಕ್ರಿ, ಎಡೆ ತೊಳಿಬೇಕು. ಯಪ್ಪ ಈಗ ಊಟ ಬಸಿ ಐತಿ. ಕೆಲಸ ಮೊದಲ ಕಾಲು ನೋವು, ಸೊಂಟ ನೋವು ಆರ್ತೈತಿ. ನಾಷ್ಟ ಶೇವು ಧಾರವಾಡ ಪೇಡ ನಾಷ್ಟ ಮಾಡೋಣ ಬರ್ರಿ. ಹುಡುಗರಿಗೆ ಮಾಡಿಟ್ಟಿನಿ ರೀ. ಈಗ ನೋಡಿರಿ ಬಿಸಿ ಮಾಡಿಟ್ಟಿನಿ. ಬರೋಣ ತಿಂತಾರ, ಇಟ್ಟರೆ ಬರ್ತಾರೆ. 10th ಪೇಪರ್ ಚಾಲೂ ಆಗ್ಯಾವ ನಮ್ಮಲ್ಲಿ. ಅದಕ್ಕೆ ಸ್ವಲ್ಪ ಲೌಟ್ ಬಿಡತ್ತಾರೆ ಸಾಲಿನ. ನಾಷ್ಟ ಮಾಡಿಕೊಂಡು ಓದೋದು ಕೆಲಸ ನೋಡಬೇಕು. ಯಪ್ಪ ಕಾಲ. ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಹುಡುಗರು ಸಾಲಲ್ಲಿ ಅಂತ ಬಂದ್ರು ನೋಡ್ರಿ. ಅವ್ರು ಬಂದಾದ್ಮ್ಯಾಗ ಉಪ್ಪಿಟ್ಟು ಮಾಡಿದ್ನೆಲ್ಲ ಉಪ್ಪಿಟ್ಟನ್ನು ಕೂಡ ಕೊಟ್ಟೀನಿ. ತಿಂದಾರ, ಸುಮ್ಮ ಕೂತಾರ. ಈಗ ಹಾಗೇನೆ ಅವ್ರು ಬರೋಷ್ಟೊತ್ತಿಗೆ ಇಷ್ಟು ಬಾಂಡೆಗಳಿದ್ದು. ಬಾಂಡೆಗಳನ್ನ ನಿಂತ ತಿಕ್ಕಿನ್ರಿ ಫ್ರೆಂಡ್ಸ. ಬಚ್ಚಲ್ದಾಗ ಒಯ್ಬೇಕಂತ ಅಂದ್ಕೊಂಡೆ, ಯಾಕಂದ್ರೆ ನೀರೂ ಇದ್ದಿದ್ದಿಲ್ಲ. ನೀರಿದ್ದಾಗ ಬರ ಬಾಂಡೆ ತಿಕ್ಕಿ ತೊಳೆದು ಬಿಡ್ತೀನಿ ರೀ. ಅದೇನೋ ಫಾಸ್ಟ್ ಆಗಿಬಿಡ್ತಾ. ನೀರು ಇಲ್ದಾಗ ಇಲ್ಲೊಂದು ಬುಟ್ಟಿ ಇತ್ತು. ಆ ಬುಟ್ಟಿ ತೊಗೊಂಡು ಬ್ಲ್ಯಾಕ್ ಬುಟ್ಟಿ ಎಲ್ಲಿಟ್ಟಿಸ್ನ್ಯಾ, ಕರಿ ಬುಟ್ಟಿ ಎಲ್ಲದ? ದಿಸಿನ ಅಷ್ಟು ದೊಡ್ಡದು ಎಲ್ಲಿಟ್ಟಿದಿ? ಅದು ಅನ್ನ ಎತ್ತಿಡು, ಮ್ಯಾಗ ಸಾರು ಎತ್ತಿಡು. ಹೋಗು. ಆ ಕರಿ ಬುಟ್ಟಿ ಐತೆ ನೋಡ್ರಿ, ಅದನ್ನ ತುಂಬಿ ಇಲ್ಲೇ ಇಟ್ಕೊಂಡಿದ್ನೇ ಹೇಳಿ ನಿಮ್ಗೆ ಅಗಳನೆ. ಅದ್ರಾಗ ಬರೇ ಊಟ ಬಸಿ ಆಗೈತ್ರಿ. 2 ಸರಿಗೆ ನೀರು ತೊಗೊಳೋದು. ಇಲ್ಲಿ ಜಾಗ ಅಂತೂ ಭಾಳ ಆಗ್ತೈತಿ. ಮ್ಯಾಗ ಎತ್ತಿಡು, ಮುಚ್ಚು. ಮನೆ ಇಕ್ಕಿನೂ ಅದಾಡ್ರಿ. ಮನ್ಯಾಗ ಇಷ್ಟು ಹೊಲಸಾಗೈತಿ. ಧೂಳ ಅಂಬ್ರತಿ ಬರ್ರಿ ಆಡೋದು ಮಾಡ್ಯಾಡ್ರಿ. ಒಂದಿನ ಪಲ್ಯ ಮಾಡ್ಯಾಳಂತ, ಚಪಾತಿ ಮಾಡ್ಯಾಳಂತ, ಚಟ್ನಿ ಮಾಡ್ಯಾಳಂತ, ಅನ್ನ ಮಾಡ್ಯಾಳಂತ. ಅದು ಖುಷಿ ಐತಿ. ಬಟ್ ಗ್ಯಾಸ್ ಕಟ್ಟಿ ಅಂತರೂ ಜಿಗಿ ಎಲ್ಲಿ ನೋಡಿದ್ರು 4 ದಿನ ರೀ. ಭಾಳ ದಿನ ಆಗಿಲ್ಲ ನಾನು ಹೋಗಿ. 4-5ನೇ ದಿವ್ಸಕ್ಕೆ ಒಳಗೆ ಊರಿಗೆ ಬಂದೀನಿ.
ಎಣ್ಣೆ ಕಿತ್ಲಿ ಇಟ್ಟಲ್ಲ ಅಂತೂ ಏನು ಮಾಡ್ಕೊಂಡು ತಿಂದವ್ರು, ಅದು ಖುಷಿ ಅನ್ಸುತ್ತಪ್ಪ ಮಗಳು ಏನೋ ತಮ್ಮ ಪಾಡಿಗೆ ತಾವು ಒಟ್ಟಿಗೆ ಮಾಡ್ಕೊಂಡು ತಿಂದಾರಂತೇಳಿ. ಈಗ ನಾವು ಹೋಗಿದ್ದು ಏನು ಟೈಮ್ ಪಾಸಿಗೆ ಹೋಗಿಲ್ಲ, ಏನು ಮಜಾ ಮಾಡೋಕ್ಕೆ ಹೋಗಿಲ್ಲ, ಏನು ಪಿಕ್ನಿಕ್ ಹೋಗಿಲ್ಲ, ಎಂಜಾಯ್ ಮಾಡೋಕ್ಕೆ ಹೋಗಿಲ್ಲ. ಇಂಪಾರ್ಟೆಂಟ್ ಕೆಲಸ ಸಂಬಂಧನೇ ನಾನು ಕೂಡ ಹೋಗಿ ಬಂದೀನಿ. ಅಲ್ಲಿ ಹೋಗಿ ಅಷ್ಟೆಲ್ಲ ಹಿರಾಣಾಗಿ ಅಷ್ಟು ರೊಕ್ಕ ಹಾಕಿ ಅಷ್ಟೆಲ್ಲ ಮಾಡ್ಕೊಂಡು ಮನೆಗೆ ಬರೋದ್ರಾಗ ಇದೆಲ್ಲ ನೋಡೋದಂದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ನನ್ನೊಂದು ಇದಕ್ಕೆ ನಾನು ಸ್ವಲ್ಪ ಏನಾದರೂ ಮಾತಾಡಿರ್ತೀನಿ, ಏನಾದರೂ ವಿಡಿಯೋದಾಗ ತಪ್ಪಾಗಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ಅನ್ನ ಮಾಡೀನಿ ರೀ, ಚಪಾತಿ ಮಾಡೀನಿ. ಇನ್ನೀಗ ಇಲ್ಲಿ ಚಪಾತಿ ಮಾಡೀನಿ, ಬಿಸಿ ಬಿಸಿಯವು ಬಿಸಿ ಬಿಸಿ ಚಪಾತಿ ಮಾಡೀನಿ. ಶೇಂಗಾ ಹುರಿಬೇಕ್ರಿ, ಇದೇನು ನಿಂತು ಮಾಡೋಕ್ಕಾಗಲ್ಲ. ಅನ್ನ ಮಾಡೀನಿ, ಹಂಗೆ ಒಂಥರ ದಾಲ್ ಥರ ಮಾಡಿ ನೋಡಿರಿ. ಈ ಕಡೆ ದಾಲು ಆಗಬೇಕು, ಈ ಕಡೆ ಸಾರು ಆಗಬೇಕು. ಆ ಥರ ಟಮಾಟಿ ಎಲ್ಲ ಒತ್ತೆಗೆ ಹಾಕಿ ಮಾಡೀನಿ ನೋಡಿರಿ. ಈ ಥರ ಬಾಂಡೆಗಳು ತಿಕ್ಕಿಟ್ಟೀನಿ. ಇನ್ನೀಗ ಬಾಂಡೆ ತಿಕ್ಕಿದಾದ್ಮ್ಯಾಗ ಕುಕ್ಕರ್ ಹಚ್ಚಿದೆ. ಕುಕ್ಕರ್ ನೋಡಿರಿ ಆಕಾರಾಗೈತಿ. ಹಂಗೇನೆ ಹಿಟ್ಟು ನಾದಿಟ್ಟಿದ್ನೆ, ಇದು ಸಿಂಕ್ನ್ಯಾಗ ಇಡ್ತೀನಿ. ನೀರೊಂದು ಹೋಗ್ಯಾವು. ಸ್ನೇಹ ಮಾಡಿ ಚಪಾತಿ ನೋಡ್ರಿ ಹೆಂಗೆ ಮಾಡ್ಯಾರ. ಈ ಕಡೆ ಖುಷಿನೇ ಆಗುತ್ತೆ ಈ ಥರ ಮಕ್ಕಳು ಮಾಡ್ಯಾರಂತಂದ್ರೆ. ಇದು ಹೊರಗಿಂದ ಕೊಂಡು ತಿಂದಾರ 2 ಚಪಾತಿ ಕೊಂಡು ತಂದಾರ, ಅದನ್ನು ಹಂಗೆ ಉಳ್ಸ್ಯಾರ. ಅವು ವೇಸ್ಟ್ ರೀ. ಈಗ ಅವು ಓಪನ್ ಇಟ್ಟರೆ ನಾನು ಅಡುಗೆ ಮನೆಗೆ ಹೆಚ್ಚು ಬರಲಿಲ್ಲ ಫ್ರೆಂಡ್ಸ. ಇಲಿ ಪಲ್ಲಿ ಇಲಿ ಇಲ್ಲ ಸಾರಿ ಹಲ್ಲಿ ಅಡ್ಡಾಡಿರ್ತಾವೆ. ಇವು ಕೂಡ ಹಾಗೆ ಹಸಿ ಬಿಸಿ ಅದಾವ್ರಿ. ಸೊ ಹಂಗಾಗಿ ಸೈಡಿಗೆ ಎತ್ತಿಟ್ಟಿನಿ. ಉಪ್ಪಿಟ್ಟು ಇನ್ನೊಂದು ಚೂರು ಉಳ್ಕೊಂಡೈತಿ. ಸಾಕ್ರಿ, ಏನು ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಇಲ್ಲಿ ಒಂಚೂರು ಪೇಡ ತಿನ್ನಮಂತ. ಈಗ ನೋಡ್ರಿ ಫ್ರೆಂಡ್ಸ್, ಅಂಬ್ರಿಕಾಳು ರೀ. ನಿಮ್ಮ ಕಡೆ ಏನಂತೀರಿ ಕಮೆಂಟ್ ಮಾಡಿರಿ. ಅಂಬ್ರಿಕಾಳು ಕುಂತ್ಕೊಂಡು ಇಷ್ಟತನ ಸೋಸಿ ನೋಡ್ರಿ. ಸಾಯಂಕಾಲನೇ ಬ್ಲಾಗ್ ಶುರು ಮಾಡಕತ್ತೀನಿ. ಮಧ್ಯಾಹ್ನ ಊಟ ಆದ್ಮ್ಯಾಗ ಸ್ವಲ್ಪ ಮಕ್ಕೊಂಡು ಎದ್ದೇನು ರೀ. ಸ್ವಲ್ಪ ಸುಸ್ತದಂಗೆ ಆಗಿಬಿಟ್ಟಿತ್ತು, ಮೈಕೈ ನೋವು ಸೊಗಸೆ ಇಲ್ಲದಂಗೆ ಆಗಿತ್ತು ರೀ. ನನಗೆ ಯಾವಾಗ್ಲೂ ಅತಿ ಬೇಜಾರು, ಅತಿ ಏನಾದರೂ ಚಿಂತೆ, ಅತಿ ಏನಾದರೂ ಆಗಿತ್ತು ಮನಸ್ಸಿಗೆ ಆಗಲಿ ದೇಹಕ್ಕಾಗಲಿ, ತುಂಬ ಮಸ್ತಾಗಿ ನಿದ್ದೆ ಮಾಡಿ ಎದ್ನಪ್ಪ ಅಂತಂದ್ರೆ ನನಗೊಂದು ಸ್ವಲ್ಪ ಅರ್ಧ ರಿಲೀಫ್ ಆದಂಗೆ ಆಗ್ತದೆ ರೀ. ಆರಾಮ ಅಂತ ಅನ್ನಿಸ್ತದೆ. ಅದೊಂದು ದೇವ್ರು ನನಗೆ ಹೊರ ಕೊಟ್ಟಾನ. ಇವು ಉಪ್ಪು ಹಾಕಿ ಕುದ್ಸಕ್ಕೆ ನನಗೆ ತಿನ್ಬೇಕಂತ ಅನ್ಸಕತ್ತದ್ರಿ. ಹಾಗೇನೆ ಮಮ್ಮಿನೂ ಸಜ್ಜಿ ಹಿಟ್ಟು ಕಟ್ ಕಳ್ಸ್ಯಾಳ. ಅಂಬ್ರಿಕಾಯಿನೂ ಮಮ್ಮಿನೇ ಕೊಟ್ಟು ಕಳ್ಸ್ಯಾಳ. ಚಳಂಬ್ರಿಕಾಯಿನೂ ಅದಾವು. ಚಳಂಬ್ರಿಕಾಯಿಕಿನ ಇವು ಅಂಬ್ರಿಕಾಳು ನೋಡ್ರಿ. ಇದು ಉಪ್ಪಾಗಿ ಕುದಿಸಿದ್ರೆ ಹುಡುಗರು ತಿಂತಿದ್ದಿಲ್ಲ, ಒಬ್ಬಕ್ಕೆ ತಿನ್ನಬೇಕಾಗಿತ್ತು. ಈಗ ನಾನು ಪೂರ್ತಿಕಾಯಿ ಇಷ್ಟ ಅದಾವ್ರಿ. ಇದನ್ನು ಕುಕ್ಕರ್ನ್ಯಾಗ ಕೂಗಿಸ್ತೀನಿ. ಇವನ್ನ ಈಗ ನೋಡ್ರಿ ಎಷ್ಟು ಚಂದ ಪಳ ಹೊಳಿತಾವೆ. ಪಲ್ಯ ಮಾಡ್ತೀನಿ ರೀ, ಸೂಪರಾಗಿ ಆಗುತ್ತೆ ಪಲ್ಯ. ಮೊದಲೆಲ್ಲ ಸಣ್ಣವರಿದ್ದ ಮಾಡಿದ್ದೀವಿ ರೀ. ಈಗ ನೆನಪಿದ್ದಿಲ್ಲ. ಮತ್ತು ಅವಾಗ ಫೋನ್ ಹಚ್ಚಿನೇ ಕೇಳಿದೆ ಹೆಂಗೆ ಮಾಡಬೇಕು ಮಮ್ಮಿ ಅಂತೇಳಿ. ಒಂದು ಉಗಿ ಕುದಿಸಿ ಗುರೆಳ್ ಪುಡಿಯರ ಏನಾರ ಹಚ್ಚಿ ಮಾಡು ಮಸ್ತಾಗುತ್ತೆ ಅಂದಳು. ಹಂಗಾಗಿ ಮಾಡ್ತೀನಿ ರೀ. ನಾಳೆ ಪಲ್ಯ ಮಾಡ್ತೀನಿ. ಈಗ ಇವು ನೆನೈತಿ ಕುದಿಸ್ತೀನಿ ಉಪ್ಪು ಹಾಕಿ. ಈ ಪಿಲ್ಲೆಗಿಲ್ಲೇ ಮುಂದೆ ತೊಗೊಂಡು ಕೂತೀನಿ ರೀ. ಅಲ್ಲಿಬ್ಬರು ಒಂದೇ ರೂಮ್ನಾಗ ಕಡ್ದಾಡ್ತಾರ, ಅಭ್ಯಾಸ ಮಾಡಾರ, ಫಾಲ್ತು ಏನಾರ ಮಾಡ್ಕೊಂಡು ಕುಂದಿರ್ತಾರ. ಅದಕ್ಕೆ ಇಲ್ಲೇ ಮುಂದೆ ಕುಂದ್ರು ಮಾಡಂತೇನಿ. ಅವನಿಗೆ ಅಭ್ಯಾಸ ಕುಂದ್ರಿಸಿ ಇಲ್ಲಿ ಅವ್ರಿಗೆ ಸುಲ್ದೆ. ಹಾಗೇನೆ ಸಂಡಾಸ್ ಹೋಗೇನ್ರಿ. ಇನ್ನು ಎಟ್ಟತ್ತಪ್ಪ ಅಣ್ಣ ಅಪ್ಪು ಪಿಲೆ, ಇನ್ನು ಎಟ್ಟತ್ತ? ಖಾಲಿ ಟೈಮ್ದಾಗ ನಿಮ್ಗೆ ಏನಾಗಲ್ಲ, ಅಭ್ಯಾಸ ಕುಂಡ್ರಿಸದ ನಿಮ್ಗೆ ಭಾಳ ಬರ್ತಾವೆ ನಿಮ್ಗೆ. ಅಲ್ಲಿ ಅರ್ಧಂಬರ್ಧ ಇಟ್ಟನ್ರಿ. ಈಗ ಟಾಯ್ಲೆಟ್ಗೆ ಹೋಗಿ ಕೂತಾನೆ. ಈಗ ಟೈಮ್ ಒಂದು 9:30 ಆಗೈತ್ರಿ. 9:05, 5 ನಿಮಿಷ ಕಡಿಮೆ ಐತಿ. ಈ ಟೈಮ್ದಾಗ ನಾನು ಒಂದು ಕೆಲಸ ಮಾಡ್ತೀನಿ. ಈಗ ಅದನ್ನ ಏನು ಮಾಡ್ತೀನಿ ಅಂತ ಈಗ ಹೇಳಲ್ಲ, ಮಾಡಾದ್ಮೇಲೆ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಇವ್ವ ಹಿಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಅಂಬ್ರಿಕಾಳನ್ನ ಕುದಿಯಾಕಿರ್ತೀನಿ. ಇವ್ವ ದೇವ್ರಿ, ಹಣ್ಣಗಾಯಿ ನೀರ್ಗಾಯಿ ನಮ್ಮೋ ಎಟ್ಟು ಗಟ್ಟೆ ಅಂತೀನಿ ರೀ ನಾನು. ಅಡುಗೆ ಮನೆ ಪರಿಸ್ಥಿತಿ ಹಿಂಗದ. ಬೆಳಗ್ಗೆ ತಿಕ್ಕಿಟ್ಟದ ಬಾಂಡೆ ಇನ್ನೂ ತನ ಜೋಡಿಸಿಲ್ಲ, ಜೋಡಿಸ್ಬೇಕ್ರಿ. ಕುಕ್ಕರ್ ಇಲ್ಲೇ ಐತಿ. ಈಗ ಬ್ಯಾಳೆ ಕುದಿಸಿದ್ದು ಅದು ಸ್ವಲ್ಪ ತೊಳೆದು ಒಂದು ಸೈಡ ಕುಕ್ಕರ್ ಇಡ್ತೀನಿ. ಈಗ ಅನ್ನ ಐತಿ, ನೆಕ್ಸ್ಟ್ ಅನ್ನ ಐತಿ, ನೆಕ್ಸ್ಟ್ ಸಾರು ಐತಿ.
ಚಪಾತಿ ಅದಾವ ರೀ. ಚಪಾತಿನ ಅದಾವು. ಈಗ ಪಟ್ ಅಂತ ಒಂದು ಕೆಲಸ ಮಾಡ್ತೀನಿ. ಮಮ್ಮಿ ಸಜ್ಜಿ ಹಿಟ್ಟು ಕಳ್ಸಳಲ್ರಿ, ಒಂದು 4 ರೊಟ್ಟಿ ಬಡ್ದು ಬಿಡ್ತೀನಿ ಪಟ್ ಅಂತ. ಮಮ್ಮಿ ಹೇಳ್ಕೊಟ್ಟಿದ್ದು ನೋಡ್ರಿ, ಅದೇ ಹೇಳಚ್ಚ ರೊಟ್ಟಿ ಮಾಡೀನಿ. ಅದೇ ರೊಟ್ಟಿ ಹಂಚಿನೊಳಗನೆ ಕೆಬ್ಬಿಣ ಹಂಚಿತ್ತು ನೋಡ್ರಿ, ಕಾದಿತ್ತಲ್ಲ. ಯಾವಾಗಲೂ ನಾನು ಕಬ್ಬಿಣ ಹಂಚಿನಾಗ ಶೇಂಗಾ ಉರಿ ಅದು ರೊಟ್ಟಿ ಮಾಡಾದ್ಮ್ಯಾಗ ಈಗ ಅದೇ ಹಂಚಿನ ಮ್ಯಾಗ ಶೇಂಗಾ ಹುರಿದೀನಿ ರೀ 1 ಕಿಲೋ. ಅದಾದ್ಮ್ಯಾಗ ರೊಟ್ಟಿನೂ ಮಾಡೀನಿ. ಇವು ತಿತ್ತಿರೇನು ಈಗ ರೊಟ್ಟಿ ದಿಢೀರಂತ ಮಾಡೋ ಐಡಿಯಾ ಬಂತ್ರಿ. 1 2 3 4 5 6 7 8 9 10 11 12 13 ಕರೆಕ್ಟ್ 14 ರೊಟ್ಟಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಇದು ಹಂಚು ಬೆಚ್ಚಗೆ ಐತಲ್ಲ, ಭಾಳ ಕಟ್ಟಿ ಬೇಯಿಸ್ಕೊತ ಕೊಂಡ್ರಿಲ್ರಿ, ಬಡ್ದು ಹಂಗೆ ಇದ್ರ ಮ್ಯಾಗ ಹಾಕಿದ್ದೆ. ಸೊ ಇದ್ರ ಮ್ಯಾಗ ಈ ಥರ ಗುಂಡು ಕರಿತು ನೋಡ್ರಿ, ಅದ್ರ ಮ್ಯಾಗ ನಾವು ಡಬ್ಬ ಹಾಕಿದ್ರೆ ಅದು ಅದೇ ಥರ ನೋಡ್ರಿ. ಈ ಥರ ನಾವು ಒಳಗೆ ಪಲ್ಯ ಹಚ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಆಗ್ತಾವೆ ಫ್ರೆಂಡ್ಸ್. ಆ ಉದ್ದೇಶದಿಂದ ಈ ಥರ ಡಬ್ಬ ಹಾಕ್ತೀವಿ ನಾವು. ದೊಡ್ಡ ಬಡ್ದೀನಿ ರೀ ರೊಟ್ಟಿ, ಭಾಳ ತೆಳ್ಳಗೆ ಬಡ್ದಿಲ್ಲ, ದೊಡ್ಡ ಮೀಡಿಯಮ್ ಬಡ್ದೀನಿ. ಓಕೆ, ಈ ಥರ ಎಳ್ಳಚ್ಚಿ ಮಮ್ಮಿ ಕೊಟ್ಟಿದ್ದು ಎಳ್ಳು, ಮಮ್ಮಿ ಕೊಟ್ಟ ಸಜ್ಜಿ ಹಿಟ್ಟು, ಮಮ್ಮಿ ಕೊಟ್ಟ ಅಂಬ್ರಿಕಾಳು. ನಾಳೆಗೆ ಮಾಡ್ತೀನಿ ರೀ ಪಲ್ಯ. ಅಂಬ್ರಿಕಾಳು ಪಲ್ಯ ಸಂಬಂಧ ಸಜ್ಜಿ ಹಿಟ್ಟು ಬಡ್ದಿ ನೋಡ್ರಿ. ಸದ್ಯಕ್ಕೆ 9:30ಗೆ ಹಂಚಿಟ್ಟಿನಿ. ಯಜಮಾನ್ರು ಕೂಡ ಬಂದಾರ, ಮಧ್ಯಾಹ್ನದ ಅಡಿಗಿತ್ತು, ಹಾಗಾಗಿ ಅದನ್ನೇ ಊಟ ಮಾಡ್ಕೊತ ಕೂತಾರಿ ಸದ್ಯಕ್ಕೆ 3 ಮಂದಿ. ಗ್ಯಾಸ್ ಕಟ್ಟಿ ಈಗೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ರಿ, ಬೆಳಗ್ಗೆ ನೀರು ಬರ್ತಾವ, ಆವಾಗನೇ ಸ್ವಚ್ಛಗೆ ತೊಳ್ಕೊತೀನಿ. ನೀವು ಊಟ ಮಾಡಿ ಅಷ್ಟು ಬಡಾಡಬೇಕು. ಹಾಂ, ಏನು ಬಾಂಡೆ ತಿಕ್ಕಿದ್ದಾಳೆ ನಮ್ಮ ಮಮ್ಮಿ, ಡಬ್ಬ ಹಾಕಬೇಕು. ಹೌದಿಲ್ಲ, ನೆಟ್ಟಿಗೆ ಅಭ್ಯಾಸನೂ ಮಾಡಲ್ಲ, ನೆಟ್ಟಿಗೆ ಮನೆ ಕೆಲಸನೂ ಮಾಡಲ್ಲ. ಸ್ನೇಹ ಇಟ್ಕೊಂಡು ಕಿವಿಯನೋ ನಾನು ಸೇಲ್ ಅಂತಲ್ರಿ, ಒಂದು ಐಡಿಯಾದ ಮ್ಯಾಗ ತೊಗೊಂಡು ಬಂದೀನಿ ಹೋಲ್ಸೇಲ್ದಾಗ. ಮಸ್ತ್ ಅದಾವ್ರಿ ನೋಡ್ರಿ, ಹೆಂಗೆ ಕಾಣಕತ್ತಾವ. ಸಣ್ಣ ಕ್ಯೂಟಾಗಿ ಕಾಣಿಸ್ತಾವೆ. ಮೊದಲು ಇಂಥವೇ ಇದ್ದು ಆಕಿ ಇವನು, ಅವು ಬೆಳ್ಳಿವಿದ್ದು, ಬೆಳ್ಳಿಕಿನ್ನ ಕರೆ ಇವೇ ಚಂದ ಕಾಣಕತ್ತಾವ. ಅಮೇರಿಕನ್ ಡೈಮಂಡ್ ಎಷ್ಟು ಮಸ್ತ್ ಕಾಣಿಸಾಕತ್ತಾವ ನೋಡ್ರಿ ಕಿವ್ಯಾಗ. ವಿಡಿಯೋದಾಗ ಹೆಂಗೆ ಕಾಣತ್ತದ ಗೊತ್ತಿಲ್ಲ, ಡೈರೆಕ್ಟಾಗಿ ನೋಡಿದ್ರೆ ಒಂಥರ ಡಿಸೆಂಟಾಗಿ ಚೆನ್ನಾಗಿ ಕಾಣಕತ್ತಾವು. ಅವು ಗ್ಯಾರಂಟಿ ಅದಾವ ನೋಡ್ರಿ ಫ್ರೆಂಡ್ಸ್, ಗ್ಯಾರಂಟಿ ಅದಾವೆ. ಮತ್ತು ಲಗೋಟ ಬೆಳಗಾಗಲ್ಲ ಏನಾಗಲ್ಲ, ಡೈಲಿ ವೇರ್ ಮಾಡ್ಬೋದು. ಹಾಗಾಗಿ ನಾನು ನನ್ನ ಮಗಳ ಮೇಲೆ ಫಸ್ಟ್ एक्सपिरियन्स ಮಾಡಾತೀನಿ. कारण की तो असले का हालतच नाही. ಏನು ನನ್ನ ಕಿವಿಗಂತೂ ಚಂದ ಕಾಣಲ್ಲ, ನನ್ನ ಭಾಳ ದಪ್ಪದ ವಾಲೆ. हे लय मोठे बसत नव्हता हात कोंबले. ಏನು ದೊಡ್ಡ ಅದ मला बाली होतं. ಕಾವು ದೊಡ್ಡ ಇರಲ್ಲಕ್ಕ, ಸಣ್ಣ ನನ್ನ ಕಿವಿ ಚೆನ್ನಾಗಿ ಕಾಣಲ್ರಿ. ನೋಡ್ರಿ ನನ್ನ ಕಿವಿ ಇಷ್ಟು ದಪ್ಪದು ಆಗೋಲ್ಲದ, ವಾಲೆ ಆಗೋಲಿದ್ರೆ ಭಾಳ ಶ್ರೀಮಂತರಕ್ಕರಂತ ನೋಡೋಣಂತ. ನನಗೆ ನೋಡ್ರಿ ಕಾವಿಗೆ ಹೆಂಗೆ ಈಗ ಗುಳ್ಳಿಗಳು. ಬಸ್ ಜರ್ನಿದು ಇದೆಲ್ಲ. ಮಮ್ಮಿ ಕೊಟ್ಟ ಸೌತಿಕಾಯಿ रात्री पण जर्नी. ನನಗಂತೂ ಭಾಳ ಇಷ್ಟ ರೀ ಸೌತಿಕಾಯಿ, ಜವಾರಿ ಇವು ಊರ ಕಡೆ ಹಳ್ಳಿ ತಿಂತೀರೇನಿಲ್ಲ ಹಿಂಗೆ ಸೌತಿಕಾಯಿ. ನೀ ವರ್ಷಿಗೊಮ್ಮೆರೆ ತಿನ್ರಿ, दीदीला गाजर आवडतं. ಬ್ಯಾಸಿಗೆ ಈಗ ತಿನ್ಬೇಕ್ರಿ, ಚಲೋ ಸೌತಿಕಾಯಿ ಗಜ್ರಿ ಇಂಥವೆಲ್ಲ ತಿನ್ಬೇಕೀಗ. दीदीला गाजर आवडतं. ಹಾಂ, दीदीला गाजर आवडतं. आणि पण आवडतं. ಒಲೆ ಅಂದ್ರು ಇಟ್ಟು ಕಟ್ ಮಾಡಿ ಮುಂದೆ ಇಟ್ಟಿನಿ, ಮಕ್ಕಳು ತಿನ್ನತ್ತಾರ. 3 ಮಂದಿನ ಹ್ಯಾಂಡಲ್ ಮಾಡ್ಬೇಕಂದ್ರೆ ನನಗಂತೂ ಸಾಕಾಗಿ ಹೋಗ್ತದೆ ನೋಡ್ರಿ. ಏಪ್ಪ ದೇವ್ರೆ. ಓಕೆ, ಅಂಬ್ರಿಕಾಳ್ ಕುದಿಸಿ ನೋಡ್ರಿ. ಅಂಬ್ರಿಕಾಳ್ ತಿನ್ನನ್ ಬರ್ರಿ. ಏನಾ ಅಷ್ಟು ಸಣ್ಣ ಐತಿ, ಸಾರು ಖಾಲಿ ಆಗೈತಿ. ನನಗೆ ಇದಿಷ್ಟು ಅಂಬ್ರಿಕಾಯಿ ತಿಂತೀನಿ ರೀ, ಸಾಕು. ನನಗೆ ಏನು ಊಟ ಗಿಟ್ಟ ಏನೂ ಬೇಡ, ಇದೇ ನನಗೆ ಭಾಳ ಖುಷಿ ಆಗುತ್ತೆ ನೋಡ್ರಿ. ಉಪ್ಪಾಯಿ ಕುದಿಸಿನಿ ರೀ, ಮಸ್ತದ ಅಂಬ್ರಿಕಾಳ್. ಸೀಸನ ಮುಗೀತ್ರಿ ಇದ್ರದ್ದು, ಬಟ್ ಟೇಸ್ಟು ಸೂಪರ್ ಇರ್ತದೆ. ಇದನ್ನು ಯಾರು ತಿಂದಿರ್ತಾರಲ್ಲ, ನಮ್ಮ ಹಳ್ಳಿ ಕಡೆ ರೈತರಿಗೆಲ್ಲ ಇದ್ರದ್ದು ಬಗ್ಗೆ ಗೊತ್ತು, ಸಿಟಿನವ್ರಿಗೆ ಭಾಳ ಗೊತ್ತಿರಲಿಕ್ಕಿಲ್ಲ. ತಿನ್ನೋಣ ಬರ್ರಿ. ಅಡಿಗೆ ಮನೆದು ಈ ಥರ ಐತಿ. ನನ್ನ ಮಗಳು ಬಾಂಡೆ ಇಟ್ಟಿಟ್ಟು ದಬ್ಬಕ್ಕವ ಅಂದೆ. ಹುಡುಗರು ಒಮ್ಮೊಮ್ಮೆ ಮಾತು ಕೇಳಂಗಿಲ್ಲ ರೀ ಫ್ರೆಂಡ್ಸ್. ಎಷ್ಟು ನಾವು ನಾಜೂಕ್ ಬೆಳೆಸ್ತೀವಿ ನಮ್ಗದಲ್ಲಿ ತಿಂತಾವ್ರಿ ಮಕ್ಕಳು. ಈಗಿನ ಕಾಲದ ಮಕ್ಕಳು ಏಳುಗಡೆ ಅದ್ರಾಗ
ಮಾಡ್ತಾರೆ ಅಂತ ಕೇಸ್ ಭಾಳ ಅವ್ರನ್ನ ಪುಲಿಸಿದ್ವು ಅಂದ್ರೆ ಮತ್ತಿಟ್ಟು ನಾಟಕಗಳು ಶುರು ಮಾಡಿಬಿಡ್ತಾರೆ ಮಕ್ಕಳು. ಇಲ್ಲಿ ನೋಡ್ರಿ, ನಿಂತ್ಕೊಂಡಷ್ಟು ಕಷ್ಟಪಟ್ಟು ನಾವು ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಮಾಡ್ತೀವಿ, ನಾವೇನು ಮಂದಿ ಸಂಬಂಧ ಮಾಡೋಂಗಿಲ್ಲ. ಆದ್ರೆ ನಮ್ಮದು ಮಾಡಿದ್ದು ಯಾರಿಗೂ ಕಾಣಿಸಂಗಿಲ್ಲ. ನಾವು ಎಲ್ಲರಿಗಿನ್ನ ಬಲ ಮಾಡ್ತೀವಿ. ನಮ್ಮ ಯಾರಿಗಾರು ಅದಾರ ಪಟಕ್ಕನ್ನಾಗ ಏನಾದರೂ ಹೋಗಿ ಒಂದು ತರಂಗಿಲ್ಲ, ಒಂದು ಮಾಡೋಂಗಿಲ್ಲ. ಎಲ್ಲ ಕೊಟ್ಟು ಕುಡಿವಿ ಎಲ್ಲ ನಡೆಸಿದ್ರು ಮಕ್ಸಾಗಿ ಇಟ್ಕೊಂಡು ಆಳ್ತಿರ್ತಾರೆ. ಬಟ್ ಅಂಥರ ವಯಸ್ಸಿನ ಕೂಡ ನಾವು ನಮ್ಮದು ಜೀವನ ಹೆಂಗಿರುತ್ತೆ ಹಂಗಂಗೆ ಬದುಕ್ತಿರ್ತೀವಿ ಫ್ರೆಂಡ್ಸ. ನಮ್ಮ ಬದುಕು ಹೆಂಗಿರುತ್ತೆ ಹಂಗಂಗೆ ಬದುಕ್ತಿರ್ತೀವಿ. ಈ ಮಕ್ಕಳು ನಾಟಕಗಳು ಬಹಳ ಮಾಡ್ತಾರೆ ನೋಡ್ರಿ. 11 ಗಂಟೆ 5 ನಿಮಿಷ ಆಗೈತಿ. ಇಲ್ಲಿ ಪ್ಯಾನ್ ಚಲ್ಲಾಗೈತಿ. 9:00ವರೆಗೆ ಬಂದಾರ. ಅವಾಗ ಕುತ್ಕೊಂಡು ಅಭ್ಯಾಸ ಮಾಡ್ರಿ ಅಂದ್ರೆ ಈಗ ಇಟ್ಟತ್ನ್ಯಾಗ ಕೂತು ಬಿಡ್ತಾರೆ ಈ ಮುಕ್ಕೋಣೆ ಟೈಮ್ದಾಗ. ಮತ್ತು ಮುಂಜಾನೆ 6ಕ್ಕೆ ಹೇಳ್ಬೇಕ್ರಿ. ಈಗ ಟೈಮ್ ಪಾಸ್ ಮಾಡೋದಕ್ಕಿನ್ನ ಅದು ಬರ್ದ್ರ ಕೆಲಸ ರಕ್ಕಿತ್ತಿಲ್ಲಿ. ಏಯ್ ಎಟ್ಟಿಕ್ರು ಹಿಂದೆ ಬೆನ್ನು ಹತ್ತೀನಂದ್ರೆ ಇಲ್ಲಿಗೆ ಇರ್ತಾರೆ ರೀ. ಅಲ್ದಾಗ ಕುಂತು ಬರೀ ಬಾ. ಇದು ಮಾಡೋದಕ್ಕಿನ್ನ ಅವಾಗ ನಾ ಹೇಳಿದಾಗ ಬಂದು ಕೂತ್ ರಕ್ಕಿತ್ತೇನೆ ಇಲ್ಲ. ಮೊವ್ವ ಮಾತಾಡಕತ್ತನ ಭಾಳ ಮ್ಯಾಗೆ ಇರ್ತೀರಿ ನೀವು. ನಮಗೆ ಯಾರು ಅನ್ನೋದಿಲ್ಲ ನೋಡ್ರಿ, ಮಾಡ್ತಾಳ ಅಂತೇಳಿ. ನಾವು ಎಷ್ಟು ಮಾಡ್ತೀವಿ, ವಯಸ್ಸಿಗೆ ಮೀರಿದು ಕಷ್ಟಪಡ್ತೀವಿ ನಾವು. ನಮಗೂ ಅನ್ನೋರು ಯಾರೂ ಇಲ್ಲ. ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ. ಸೊ ಹೆಂಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡ್ತೀವಿ. ಅಷ್ಟು ಎಲ್ಲ ತಿರ್ಗಾಡಿ ಬಂದರು. ಇನ್ನು ಮಮ್ಮಿ ಗಟ್ಟಿ ಅದಾರ ರೀ ಫ್ರೆಂಡ್ಸ. ಮತ್ತು ನಾ ಇಲ್ಲಿ ಬಂದ್ಮ್ಯಾಗ ಮತ್ತು ಅವ್ರು ನೆರಬೇಚಿಗೆ ಹೋಗಿ ಮತ್ತು ಅಕ್ಕಿ ಓದಿ ಎಲ್ಲ ತೊಗೊಂಡು ಬಂದರು. ನಾವು ಇಲ್ಲೇ ಈಗ ಮನ್ಯಾಗದಿ ಅಂದ್ರೆ ಇವತ್ತು ಇಡೀ ದಿನ ಕೆಲಸ ಮಾಡಿ ಲಗುಟ್ ಮುಕ್ಕೊಂಡು ಸ್ವಲ್ಪ ನಿದ್ದೆ ಮಾಡಿದ್ರೆ ಅಷ್ಟು ತೊಗೊಂಡು ಈಗ ಸ್ವಲ್ಪ ರಿಲೀಫ್ ಅಂತ ಅನ್ಸೈತಿ. ಸೊ ಇದು ಒಂದು ಸ್ವಲ್ಪ ತುಟ್ಟಿದೆಲ್ಲ ಬಿದ್ದಂಗಾಗಿ ಒಂಥರ ಹೀಟ್ ರೀ. ಆಮೇಲೆ ಕಣ್ಣೂರಿ ಜೊತೆಗೆ ನೀರು ಕುಡಿಬೇಕು ಅನ್ಸುತ್ತೆ. ಹೊಟ್ಟೆ ಅಂತೂ ನೋಡ್ರಿ ಹೆಂಗೈತೆ, ನಾನು ನೀರು ಕುಡಿದು ಈ ಥರ ಆಗಿತ್ತು ಹೊಟ್ಟೆ. ಒಟ್ಟು ಬಾಯರ್ಕೆ ಅಂತೂ ಆರಂಗಿಲ್ಲ, ಘಟ ನೀರು ಕುಡಿಬೇಕು ಅನ್ಸುತ್ತೆ. ಬ್ಯಾಸಿಗೂ ಹಂಗಾಗುತ್ತೆ ಬಿಡ್ರಿ. ಸೊ ಪರವಾಗಿಲ್ಲ, ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದೇ ಥರದ ಬ್ಲಾಗೊಂದಿಗೆ ನೆಕ್ಸ್ಟ್ ಸಿಗ್ತೀವಂತ. ಬಾಯ್.